ಹಿಂದ್ಗಡೆ ಕೂತ್ಕೊಂಡು ನನ್ನ ಸೀಟ್ ಹಿಂದ್ಗಡೆ ಕೂತ್ಕೊಂಡಿದ್ದಾನೆ ಯಾವುದೋ ಒಂದು ಸೀಟಲ್ಲಿ. ಅಲ್ಲೂ ಏನೋ ಮತ್ತು ನಾನು ಒಂದು ಸ್ವಲ್ಪ ಈ ಥರ ತಿರುಗಿ ನೋಡಿದರೆ ಮತ್ತು ಅವನೇನೋ ಕೇಳೋಕ್ಕೆ ಶುರು ಮಾಡ್ತಾನೆ, ಏನೋ ಮಾತಾಡಬೇಕು ಅಂತ ಮಾತಾಡ್ತಾನೆ. ಅಂದರೆ ಅವನ ಉದ್ದೇಶ ಏನೋ ಬೇರೆದಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕು. ಏನಪ್ಪ ಅಂತಂದರೆ, ಈಗ ಸುಮಾರು ವರ್ಷದ ಹಿಂದಿಂದು, ಆದರೆ ಟ್ರೈನಲ್ಲಿ ಏನೇನು ಆಗುತ್ತೆ ಅಂದರೆ ಯಾವ ಥರ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಅಂತಲೂ ನಾನು ಒಂದು ಉದಾಹರಣೆನ ಹೇಳ್ತೀನಿ. ಟ್ರೈನಲ್ಲಿ ನಮಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಇಲ್ಲ ಅಂತಿಲ್ಲ. ಕೆಲವೊಂದು ಸರಿ ಅಂದರೆ ಎಷ್ಟೋ ಸರಿ ನಮ್ಗೆ ಒಳ್ಳೆಯ ಇದಿದ್ರೂ ಮೆಮೊರೀಸ್ ಇದ್ರೂ ಕೆಲವೊಂದು ಸರಿ ಏನಾದರೂ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ನಾನು ಎಚ್ಚರಿಕೆಯಿಂದ ಇರಬೇಕು ಟ್ರೈನಲ್ಲಿ ಹೋಗುವಾಗ ಅಂತ ಇದೊಂದು ಹೀಗೆ ಹೇಳ್ತೀನಿ. ನಮ್ಮ ಜೊತೆ ಆಗಿದ್ದನ್ನು ನಾನು ಹೇಳ್ತೀನಿ ನಿಮಗೆ ಏನಾಗಿತ್ತು ಅಂತ. ನಾನು ಸುಮಾರು 6 ವರ್ಷದ ಹಿಂದೆ ಆಗಿದ್ದು, 19 ಇರ್ಬೋದೇನೋ, 2019 ಇರ್ಬೋದು. ಕೊರೋನಾ ಬರೋಕ್ಕಿಂತ ಮೊದಲನೇ ವರ್ಷ, ಅಂದರೆ ಅದೇ ವರ್ಷ ಏನಾಗಿತ್ತು ಅಂತಂದರೆ, ನಾನು ಊರಿಂದ ಬರ್ತಾಯಿದ್ದೆ ಹುಬ್ಳಿಯಿಂದ. ನಮ್ಮದು ಸಿಕಂದ್ರಾಬಾದ್ ಟು ನಾವು ನಾಗ್ಪುರಕ್ಕೆ ಬರೋದಿತ್ತು. ಆ್ಯಕ್ಚುಲಿ ಮೊದಲು ನಾವು ಇಲ್ಲಿ ಅಹಮದಾಬಾದಲ್ಲಿ ಇರಲಿಲ್ಲ. ಆವಾಗ ನಾವು ನಾಗ್ಪುರಕ್ಕೆ ಬರುವಾಗ ಏನಾಗಿತ್ತು ಅಂದರೆ, ನಮಗೆ ಡೈರೆಕ್ಟ್ ಟ್ರೈನ್ ಇರಲ್ಲ. ಹುಬ್ಳಿ ಟು ಸಿಕಂದ್ರಾಬಾದ್ ಅಥವಾ ಹೈದ್ರಾಬಾದ್ ಟು ನಾಗ್ಪುರ, ಅಂದರೆ 2 ಟ್ರೈನ್. ಈಗ ಡೈರೆಕ್ಟ್ ಆಗಿದೆ, ಮೊದಲು ಹಾಗೆ 2 ಟ್ರೈನ್ ಚೇಂಜ್ ಮಾಡಬೇಕು, ಇಲ್ಲ ಬಸ್ಸಿಗೆ ಬಂದರೆ ಬೇರೆ ಕೊಲ್ಲಾಪುರದ ಮೇಲೆ ಬಸ್ಸಿಗೆ ಬರಬೇಕು, ಈ ಥರ. ಸೊ ಆವಾಗ ಏನಾಗಿತ್ತು ಅಂತಂದರೆ, ನಮಗೆ ಮಧ್ಯಾಹ್ನ ನಾವು 1:30ಗೆ ಹುಬ್ಳಿಯಲ್ಲಿ ಕೂತಿದ್ದು. ಟ್ರೈನ್ 1:30 ಟ್ರೈನ್ ಇತ್ತು. ರಾತ್ರಿ ಒಂದು ಕಡೆ 10 ಗಂಟೆ ಸುಮಾರು 9-9:30ಗೆ ಗುಂಟ್ಕಲಲ್ಲಿ ಅದು ನಿಲ್ಲುತ್ತೆ. ಭಾಳ ಹೊತ್ತು ಗುಂಟ್ಕಲ್ ಸ್ಟೇಷನ್ನಲ್ಲಿ ಅದು ಇಂಜಿನ್ ಚೇಂಜ್ ಮಾಡೋದಕ್ಕಿಂತ ನಿಂತ್ಕೊಳ್ಳುತ್ತೆ ಟ್ರೈನು. ಆಗ ಸುಮಾರು 1:30 ತಾಸು, ಸುಮಾರು 11 ಗಂಟೆಗೆ ಆಮೇಲೆ ಅಲ್ಲಿಂದ ಇಂಜಿನ್ ಚೇಂಜ್ ಮಾಡಿ ನೀರು ತುಂಬಿ ಏನೇನೋ ಮಾಡಿಕೊಂಡು ಆಮೇಲೆ 10:30-11 ಗಂಟೆಗೆ ಹೊರಡುತ್ತೆ ಅದು. ಮರುದಿನ ಬೆಳಗ್ಗೆ 7 ಗಂಟೆಗೆ 7:30ಗೆ ಸಿಕಂದ್ರಾಬಾದ್ ರೀಚ್ ಆಗೋ ಟ್ರೈನ್ ಅದು. ಅಲ್ಲಿಂದ ಮತ್ತು ನಮ್ಗೆ ಇನ್ನೊಂದು ಟ್ರೈನ್ ಇರುತ್ತೆ. ಸೊ ಅವಾಗೇನಾಗಿತ್ತು ಅಂತಂದರೆ, ನಾನು ನಿಮ್ಗೆ ಹೇಳ್ತೀನಿ. ಗುಂಟ್ಕಲ್ಲಲ್ಲಿ ಏನಾಯಿತು ಅಂತಂದರೆ, ಸುಮಾರು 9:30-10 ಗಂಟೆ ಒಳಗಡೆ ಟ್ರೈನ್ ನಿಂತಿದೆ. 9:30 ಇರ್ಬೋದೇನು ಅಪ್ರಾಕ್ಸಿಮೇಟ್, ನನಗೆ ಈಗ ನೆನಪಿಲ್ಲ ಅಷ್ಟೊಂದು. ಬಟ್ ರಾತ್ರಿ ಆವಾಗ ನಾವು ಊಟ ಎಲ್ಲ ಮಾಡಿಕೊಂಡು ಹಾಗೆ ಕೂತಿದ್ವಿ. ನಮ್ಮದು AC ಕೋಚೇ ಇದೆ, AC 3rd AC ಕೋಚು. ಬಟ್ ಏನಾಗುತ್ತೆ ಅಂತಂದರೆ, ಆ ಕಡೆ ನಾವು ಬಾತ್ರೂಮ್ ಏನು ಇರುತ್ತಲ್ವ, ಅಲ್ಲೆಲ್ಲ ಯಾರು ಬೇಕಾದರೂ ಹತ್ತಿ ಇಳಿದು ಮಾಡ್ತಾ ಇರ್ತಾರೆ. ಆವಾಗ ಏನಾಯಿತು, ನನ್ನ ಮಗಳು ಸಣ್ಣವಳಿದ್ಲು, 2nd ಮಗಳು. ಅವಳು ವಾಶ್ರೂಮಿಗೆ ಹೋಗಬೇಕು ಅಂತ ಹೇಳಿದ್ಲು. ನಾನು ಅವಳನ್ನು ಕರ್ಕೊಂಡು ಹೋಗಿದ್ದೀನಿ. ನಾನು ಅಲ್ಲಿ ಸಿಂಕ್ ಹತ್ರ ನಿಂತ್ಕೊಂಡಿದ್ದೀನಿ. ಅಲ್ಲಿ ನಿಂತ್ಕೊಂಡಾಗ ಯಾರೋ ಒಬ್ಬನು ಬಂದರೆ, ಏನೋ ಅವನು ತೆಲುಗುನವನು, ಲುಂಗಿ ಉಟ್ಕೊಂಡೆಲ್ಲ ಬಂದಿದ್ದಾನೆ, ತೆಲುಗುನವನು. ನನಗೆ ಯಾರು ಏನೋ ಮಾತಾಡ್ತಾನೆ, ನನಗೆ ಅರ್ಥನೇ ಆಗ್ತಿಲ್ಲ ಅವನ ಭಾಷೆ. ತೆಲುಗು, ನನಗೆ ತೆಲುಗು ಬರಲ್ಲ. ಆ್ಯಕ್ಚುಲಿ ನಾವು ಸೌತ್ ಅವ್ರು ಅಂದ್ರೆ ನಮಗೂ ತೆಲುಗು, ತಮಿಳು, ನಾವು ಕನ್ನಡದವ್ರಿಗೆ ಗೊತ್ತಿರಲ್ಲ. ನನಗಂತೂ ಏನೂ ಗೊತ್ತಾಗಿಲ್ಲ ಅವನು ಏನು ಹೇಳ್ತಾನೆ. ಏನೇನೋ ಒಂಥರ ಬೇರೆ ಬೇರೆ ಸಿಗ್ನಲ್ ಏನೇನೋ ಮಾತಾಡ್ತಾನೆ. ಫಸ್ಟ್ ನನಗನ್ನಿಸ್ತು, ಇದು ಯಾವ ಟ್ರೈನು ಹೇಳ್ತಾನೆ, ಎಲ್ಲಿ ಹೋಗುತ್ತೆ ಅಂತ ಕೇಳ್ತಾನೇನೋ ಅಂದ್ಕೊಂಡು ನಾನು ಟ್ರೈನಿಂದ ಇದು ಹೇಳಿದೆ, ಸಿಕಂದ್ರಾಬಾದ್. ಅವನು ನೋಡಿದ್ರೆ ಅವನಿಗಂತೂ ಅದು ಗೊತ್ತಿರುತ್ತೆ. ಅವನು ಅಂಥವನಲ್ಲ, ಕೇಳಿದ್ದು ಬೇರೆ ಏನೋ ಇದೆ, ಬೇರೆ ಬೋಗಿನ ತೋರಿಸ್ತಾನೆ. ಅಲ್ಲಿ ಇಲ್ಲಿ ಹೋಗು, ಈ ಥರದಲ್ಲಿ, ಇಲ್ಲಿ ಬಾತ್ರೂಮಿಗಿಂತ ಮುಂದೆ ಮತ್ತೊಂದು ಬೋಗಿ ಜೋಡಿಸಿರ್ತಾರಲ್ವ, ಹಿಂಗೆ ಹೋಗು ಅಂತ ನಾನು ಹೇಳಿದೆ. ನನಗೆ ಡೌಟ್ ಬಂದಿಲ್ಲ, ನನಗೆ ಭಯನೂ ಆಗಿಲ್ಲ. ಆ್ಯಕ್ಚುಲಿ ನನಗೆ ಅಷ್ಟೊಂದೆಲ್ಲ ಭಯ ಇರಲ್ಲ. ನಾನು ಹೊರಗಡೆ ಹೆಂಗೆ ಡೀಲ್ ಮಾಡಬೇಕು ಹಂಗೆ ಮಾಡ್ತೀನಿ ನಾನು ಹೊರಗಡೆ ಅವ್ರ ಹತ್ರ. ಆಮೇಲೆ ಅವನು ಅಷ್ಟಾದಮೇಲೆ ಮತ್ತು ಪದೇ ಏನೋ ಕೇಳ್ತಾ ಇದ್ದಾನೆ. ನನಗೆ ಅಲ್ಲಿಂದ ಹೋಗೋಕ್ಕೂ ಆಗಲ್ಲ. ಆ್ಯಕ್ಚುಲಿ ನನಗೆ ಆವಾಗ ತಲೆಯಲ್ಲಿ ಬಂದಿಲ್ಲ ಇವನು ಏನು ಅಂತ. ಅಲ್ಲಿ ಒಂದು 25-30 ಸೆಕೆಂಡ್ ಕಳೀತು. 2-3 ಸರಿ ಏನೇನೋ ಮಾಡಿ ಕೇಳ್ತಾನೆ, ನನಗೆ ಗೊತ್ತಾಗಿಲ್ಲ. ನನಗೆ ಗೊತ್ತಾಯ್ತು ಇವನೇನೋ ಸ್ವಲ್ಪ ಬೇರೆ ಥರ ಇದ್ದಾನೆ, ಇವನ ಹತ್ರ ಮಾತಾಡೋದು ಸರಿಯಲ್ಲ ಅಂತ. ನಾನು ಒಂದು ಜೋರಾಗಿ ಅವನಿಗೆ ಬೈದೆ, ಏನು ನಿನಗೆ ತಲೆ ಕೆಟ್ಟಿದ್ದೇನೋ, ಆವಾಗಲಿಂದ ನನಗೆ 2-3 ಸರಿ ಕೇಳ್ತಾ ಇದೆಯಾ, ಏನು ಅಲ್ಲಿ ಹೋಗೋದಾ ಇಲ್ಲಿ ಹೋಗೋದಾ, ನಿನಗೆ ಅಷ್ಟು ಗೊತ್ತಾಗಲ್ಲ, ನನಗೆ ನಿನ್ನ ಭಾಷೆ ಗೊತ್ತಾಗಲ್ಲ. ನಾ ಹಿಂದಿಯಲ್ಲಿ ಮಾತಾಡ್ತೀನಿ, ನಿನಗೆ ಹಿಂದಿ ಅರ್ಥ ಆಗಲ್ಲ ಅಂದರೆ ಬೇರೆ ಹತ್ರ ಕೇಳು, ನನ್ನ ಹತ್ರ ಕೇಳಬೇಡ ಅಂತಂದೆ. ನಾನು ಜೋರಾಗಿ ಬೈದೆ. ಇತ್ನಾ ಭಿ ನಹೀ ಸಮಜ್ತಾ ಕ್ಯಾ, ಉದರ್ ಜಾನ ಇದರ್ ಜಾನ ಪೂಚ್ ರಹೆ ಕ್ಯಾ ನಾನು ಹಿಂದಿಯಲ್ಲಿ ಜೋರಾಗಿ ಅವನಿಗೆ ಸರಿಯಾಗಿ ಬೈದ್ಬಿಟ್ಟೆ. ಆದರೂ ಅವನು ಮತ್ತೂ ಏನೂ ಇಲ್ಲ, ಅಲ್ಲಿ ಹೋಗೋದಿದ್ರು ಹೋಗು, ನೀ ಇಲ್ಲಿ ಯಾಕೆ ನನ್ನ ಹತ್ರ ತಲೆ ತಿಂತೀಯ ನೀನು, ಈಗ ಯಾರಾದರೂ ಕರಿಬೇಕಾ ಅಂತ ಮತ್ತೆ ಬೈದೆ ನಾನು. ಅಷ್ಟರಲ್ಲಿ ನನ್ನ ಮಗಳು ಅಲ್ಲಿದ್ದಾಳಲ್ಲ, ಅವಳು ಬರೋ ತನಕ ನಾನು ಅಲ್ಲೇ ನಿಂತ್ಕೋಬೇಕಿತ್ತು, ನಾನು ಒಳಗಡೆ ಆದರೂ ಬಂದಿಲ್ಲ. ಅಲ್ಲಿಗೆ ಆಲ್ಮೋಸ್ಟ್ 1 ನಿಮಿಷ ಆಗಿರ್ಬೋದೇನೋ. ಅವನು ಏನೋ ಮತ್ತು ಏನೇನೋ ಕೇಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಇವಳು ಬಂದಳು. ನಾನು ನನ್ನ ಸೀಟಿಗೆ ಹೋಗಿ ಕೂತ್ಕೊಂಡೆ.
ಅದಾದಮೇಲೆ ಅವನೇನು ಮಾಡ್ದ, ಮತ್ತೆ ಹಿಂದ್ಗಡೆನೇ ಬರ್ತಾನೆ. ನಾನು ಮತ್ತೊಂದು ಸರಿ ಅಲ್ಲೇನೋ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಒಂದು ಸರಿ ಕೈ ತೊಳೆಯೋದಕ್ಕೇನೋ ಮತ್ತೆ ಸಿಂಕ್ ಹತ್ರ ಅಲ್ಲಿ ಮತ್ತೆ ಬಂದ. ಆವಾಗ ಮತ್ತೆ ನನಗೆ ಏನೋ ಮತ್ತೆ ಕೇಳೋಕ್ಕೆ ಶುರು ಮಾಡ್ದ. ಅವನು ಹಿಂದ್ಗಡೆ ಕೂತ್ಕೊಂಡು, ನನ್ನ ಸೀಟ್ ಹಿಂದ್ಗಡೆ ಕೂತ್ಕೊಂಡಿದ್ದಾನೆ ಯಾವುದೋ ಒಂದು ಸೀಟಲ್ಲಿ. ಅಲ್ಲೂ ಏನೋ ಮತ್ತೆ ನಾನು ಒಂದು ಸ್ವಲ್ಪ ಈ ಥರ ತಿರುಗಿ ನೋಡಿದರೆ ಮತ್ತು ಅವನೇನೋ ಕೇಳೋಕ್ಕೆ ಶುರು ಮಾಡ್ತಾನೆ, ಏನೋ ಮಾತಾಡಬೇಕು ಅಂತ ಮಾತಾಡ್ತಾನೆ. ಅಂದರೆ ಅವನ ಉದ್ದೇಶ ಏನೋ ಬೇರೆದಿದೆ. ನನಗೆ ಒಂದು ಅಂದರೆ ನನಗೆ ಆವಾಗ ನನ್ನ ಕತ್ತಲ್ಲಿ ನನ್ನ ತಾಳಿ ಸರ ಅಂದರೆ ಮಂಗಲ್ಯ ಸರ ನಾನು ಚೇಂಜ್ ಮಾಡ್ತಾ ಇರಲಿಲ್ಲ. ಆವಾಗ ನಂಗೆ ನೆನಪೇ ಬಂದಿಲ್ಲ, ನನ್ನ ಕಡೆ ಗೋಲ್ಡ್ ನಾನು ಹಾಕ್ಕೊಂಡಿದ್ದೀನಲ್ಲ, ಏನಾದರೂ ಮಾಡಿಬಿಟ್ರೆ ಅಂತ ನನಗೆ ಆ ಸಿಂಕ್ ಹತ್ರ ನಿಂತ್ಕೊಂಡಾಗ ಏನೂ ತಲೆಯಲ್ಲಿಲ್ಲ. ಯಾರೂ ಆ ಕಡೆ ಈ ಕಡೆ ಬರ್ತಾನೂ ಇಲ್ಲ, ಒಬ್ಬರೂ ಇಲ್ಲ, ನಾನು ಒಬ್ಬಳೇ ನಿಂತಿದ್ದೆ. ನನಗೆ ಅದು ನನ್ನ ತಲೆಯಲ್ಲಿ ಬಂದಿಲ್ಲ. ಸೊ ನನಗೆ ಒಳಗಡೆ ಬಂದು ಕೂತ್ಕೊಂಡಿದ್ದೀನಲ್ಲ, ಆವಾಗಲೂ ನನ್ನ ಕ್ರಾಸಲ್ಲಿ ಒಂದು ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡಿದ್ದಾನೆ. ಅಲ್ಲೂ ಏನೋ ಮಾತಾಡ್ತಾನೆ, ಏನೋ ಹೇಳ್ತಾನೆ. ನನಗೆ ಸ್ವಲ್ಪ ಡೌಟ್ ಬಂತು, ಇವ್ನು ಫ್ರಾಡ್ ಇದ್ದಾನೆ ಅಂತ. ಆಮೇಲೆ ನಾನು ಎದ್ದು ಹೊರಗಡೆ ಅಲ್ಲಿ ಹೋದರೆ ಸಿಂಕ್ ಹತ್ರ, ಅಲ್ಲೂ ಒಂದು ಸರಿ ಬಂದ ಸೆಕೆಂಡ್ ಟೈಮು. ಇದೇ ಥರ 3-4 ಸರಿ ಮಾಡಿದ್ನಲ್ಲ, ನನಗೆ ಭಾಳ ಸಿಟ್ಟು ಬಂತು. ಏನು ಮಾಡೋದು ಅಂತ ನನ್ನ ಪಕ್ಕದಲ್ಲಿ ಒಬ್ಬಳು ಲೇಡಿ, ಅವಳು ಒಳ್ಳೆಯವಳಿದ್ಲು, ಒಂದು ಸ್ವಲ್ಪ ಪರಿಚಯ ಆಗಿತ್ತು. ಅವಳು ಹುಬ್ಳಿಯಿಂದ ಬಂದವಳೆ, ಇಬ್ಬರು ಮಾತಾಡ್ತಾ ಬರ್ತಾ ಇದ್ವಿ. ಅವಳಿಗೆ ಹೇಳಿದೆ, ನೋಡಿ ಇಲ್ಲೊಬ್ಬರು ಬಂದಿದ್ದಾನೆ, ತುಂಬ ಏನೋ ಇದು ಮಾಡ್ತಾಯಿದ್ದಾನೆ ನೋಡಿ, ಏನೇನೋ ಮಾತಾಡ್ಸಾನೆ, ನನಗಂತೂ ತೆಲುಗು ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಆದರೆ ಹೇಳಿ ಅಂತಂದೆ. ಹೌದಾ ನೋಡೋಣ ಅಂತ ಅವಳು ನೋಡಿದ್ಲು. ಅವನು ಏನೋ ಬೇರೆ ಇದ್ದಾನೆ ಅಂತ ಅವಳಿಗೂ ಗೊತ್ತಾಯಿತು. ಅವಳು ನೋಡೋಣ ಒಂದು ನಿಮಿಷ ಅಂಥೇಳಿ ನಮ್ಮ ಮೇಲೆ ನಾವು ಅಷ್ಟೇ ಲೇಡೀಸ್, ಅಂದರೆ ನಮ್ಮದಿಬ್ಬರದ್ದು ಲೇಡೀಸ್ ಸೀಟ್ ಇತ್ತು. 2 ಮಕ್ಕಳಿದ್ರು, ಅಂದರೆ 3, ಅವಳಿಗೆ ಇಬ್ಬರು ಏನೋ ಮಕ್ಕಳು, ನಂದಿಬ್ಬರು ಮಕ್ಕಳು, ಇಷ್ಟೇ ಇದ್ವಿ ನಾವು. ಇದರಲ್ಲಿ ಒಬ್ಬರು ಮೇಲ್ಗಡೆ ನಮ್ಮ ಮೇಲಿನ ಸೀಟಲ್ಲಿ, ಅಪ್ಪರ್ ಸೀಟಲ್ಲಿ ಒಬ್ಬರು ಮಲ್ಕೊಂಡಿದ್ರು. ಅವರು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ರು. ನಾವು ಅವ್ರಿಗೆ ಎಬ್ಸಿದ್ವಿ, ಸ್ವಲ್ಪ ನೋಡ್ರಿ ಇಲ್ಲಿ ನಿಮಗೆ ಅವರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರ ಪಾಪ ತುಂಬ ಒಳ್ಳೆಯವರಿದ್ದರು. ನಿದ್ದೆಗಣ್ಣಲ್ಲಿ ಎಚ್ಚರಾಗಿ ಏನು ಅಂತ ಕೇಳಿದ್ರು. ಭಯ್ಯ ಅಂತ ನಾವು ಹಿಂಗೆ ಹೇಳಿದ್ವಿ. ನೋಡಿ ಇಲ್ಲೊಬ್ಬನು ಬಂದು ಏನೋ ನಮಗೆ ತಲೆ ತಿಂತಾ ಇದ್ದಾನೆ, ನನಗೆ ಆವಾಗಲಿಂದ ಭಾಳ ಏನೇನು ಕೇಳ್ತಾನೆ, ನನಗೆ ಅರ್ಥ ಆಗಲ್ಲ. ಅದರಲ್ಲೂ ಹಿಂದಿಯಲ್ಲಿ ಮಾತಾಡಿದ್ರೆ ಅವನಿಗೆ ಹಿಂದಿ ಅರ್ಥ ಆಗಲ್ಲ, ಅವ್ನು ತೆಲುಗುದಲ್ಲಿ ಮಾತಾಡ್ತಾನೆ, ನನಗಂತೂ ಏನೂ ಗೊತ್ತಾಗ್ತಾಯಿಲ್ಲ, ಏನೋ ಬೇರೆ ರೀತಿಯೆಲ್ಲ ಒಂಥರ ಮಾತಾಡ್ತಾನೆ ಅಂತ ಹೇಳಿದೆ ನಾನು. ಏನೇನೋ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದೆ. ಆಮೇಲೆ ಹೌದಾ ಅಂತ ಅವರು ಸುಮ್ಮನಾದರು. ಅವ್ರು ಏನು ಮಾಡಿದ್ರು ಅಂದರೆ ಕೆಳಗಡೆ ಇಳಿದು ಹೋದರು. ಅಲ್ಲಿ ತನಕ ಅವನು ಅಲ್ಲೇ ಕೂತಿದ್ದ. ಏನೇನೋ ನನ್ನ ಕಡೆ ನೋಡೋದು, ಏನೋ ಒಂಥರ ಮಾತಾಡ್ಲಿಕ್ಕೆ ನೋಡೋದು ಎಲ್ಲ ಮಾಡ್ತಾಯಿದ್ದ. ನಾನು ಅವನ ಕಡೆ ನೋಡ್ತಾನೇ ಇರಲಿಲ್ಲ. ನಾವಿಬ್ಬರು ಸ್ವಲ್ಪ ಸುಮ್ಮನೆ ಇದ್ವಿ. ಅವಳಿಗೂ ಹೇಳಿದ್ನಲ್ಲ ನಾನು, ನನಗಂತೂ ಏನು ಭಯ ಆಗಿಲ್ಲ, ನಾನು ಚೆನ್ನಾಗೇ ಬೈದಿದ್ದೆ ಅವನಿಗೆ ಮೊದಲೇ. ಆದರೂ ಬೈದ್ರೂ ಇವನು ಹೆದರಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಕೂತ್ಬಿಟ್ಟಿದ್ದೆ. ಅವನೇನು ಮಾಡ್ದೆ, ಮೇಲ್ಗಡೆ ನಾವು ಹೇಳಿದ್ವಲ್ಲ, ಅವನು ಕೆಳಗೆ ಇಳಿದು ಹೋಗಿ ಯಾರನ್ನೋ ಒಬ್ಬರನ್ನ, ಒಂದು ಪೊಲೀಸನ್ನು ಕರ್ಕೊಂಡು ಬಂದ. ಒಬ್ಬರು ಪೊಲೀಸರನ್ನು ಕರ್ಕೊಂಡು ಬಂದ, ಅಲ್ಲಿ ಕಾನ್ಸ್ಟೇಬಲ್ ಎಲ್ಲ ಇರ್ತಾರಲ್ವ ಅವರು ಕರ್ಕೊಬಂದು, ನೋಡ್ರಿ ಹಿಂಗೆ ನಾನು ಹೇಳಿದೆ, ಏನಾಯಿತು ಅಂತ ಕೇಳಿದ್ರು ಅವರು. ನಂದೆ, ಸರ್ ಹಿಂಗೆ ಒಬ್ಬನು ನನಗೆ ಭಾಳ ಹೊತ್ತಿಂದ ನನಗೆ ಇದು ಮಾಡ್ತಾಯಿದ್ದಾನೆ, ತೊಂದರೆ ಕೊಡ್ತಾಯಿದ್ದಾನೆ, ಅವನು ನಾನು ಹೋದಲ್ಲೇ ಬರ್ತಾನೆ, ನನ್ನ ಹಿಂದ್ಗಡೆ ಸೀಟಿಂದ ಅಲ್ಲೂ ಏನೇನೋ ಮಾತಾಡಿಸ್ತಾ ಇದ್ದಾನೆ, ಏನು ಅಂತ ನನಗೆ ಗೊತ್ತಾಗ್ತಿಲ್ಲ, ಅವ್ನು ಏನು ಕೇಳ್ತಾ ಇದ್ದಾನೆ ಅಂತ. ನಾನು ಹಿಂದಿಯಲ್ಲಿ ಕೇಳಿದ್ರು, ನನಗೆ ಅವನು ತೆಲುಗುದಲ್ಲಿ ಮಾತಾಡಿದ್ರೆ ನನಗೆ ಅರ್ಥ ಆಗಿಲ್ಲ. ಅದು ಅಲ್ಲದೆ ಬೇರೆ ಒಂಥರ ಅವನ್ನ ನೋಡಿದ್ರೆ ನನಗೆ ಒಂಥರ ಡೌಟ್ ಬರ್ತಾಯಿದೆ, ಅವನಿಗೆ ಒಂಥರ ಒಳ್ಳೆಯವನಂತೂ ಅಲ್ಲ ನೋಡಿ, ಅವ್ನು ಮಾತಾಡೋ ಇದರಲ್ಲಿ ಗೊತ್ತಾಗುತ್ತೆ ಅಂತ ನಾನು ಹೇಳಿದೆ. ಅವಳು ಹೇಳಿದ್ಲು, ಹೌದು ಸರ್, ಅವನು ಭಾಳ ಹೊತ್ತಿಂದ ಇಲ್ಲೇ ಕೂತಿದ್ದಾನೆ ಅಂತ ಅವಳು ಅಂದ್ಲು. ಸರಿ ಅಂಥೇಳಿ ಪೊಲೀಸ್ ಬಂದು ಸರಿಯಾಗಿ ಅವನಿಗೊಂದು 2 ಹೊಡಿತಾ ಇಳಿಸ್ಕೊಂಡು ಹೋದ. ಆಮೇಲೆ ಹೇಳಿದ್ರು ಪೊಲೀಸರು, ಇದೇ ಮನುಷ್ಯ ಭಾಳ ಹೊತ್ತಿಂದ ಅಲ್ಲಿ ಸ್ಟೇಷನ್ನಲ್ಲಿ ಕೂತ್ಕೊಂಡು ಲೇಡೀಸಿಗೂ ಭಾಳ ಕಾಡಿಸ್ತಾ ಇದ್ದ. ಅವನು ತುಂಬ ಹೊತ್ತಿಂದ ಅವನಿಗೆ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದ. ಅಲ್ಲಿ ಕೆಳಗೆ ಕೂತ್ಕೊಂಡು ಸ್ಟೇಷನಲ್ಲಿ ಏನು ಕೂತ್ಕೊಂಡಿರ್ತಾರಲ್ವ ಲೇಡೀಸ್, ಅವ್ರಿಗೆ ಸಹ ಭಾಳ ತ್ರಾಸು ಕೊಡ್ತಾ ಇದ್ದ, ಅವನಿಗೆ ತೊಂದರೆ ಕೊಡ್ತಾ ಇದ್ದ ಅಂತ ಇಲ್ಲಿ ಸಿಕ್ಕೋಬಿದ್ದ. ಇಲ್ಲೂ ಬಂದು ನೀನು ಟ್ರೈನಲ್ಲೂ ಬಂದು ತ್ರಾಸು ಕೊಡ್ತಾ ಇದ್ದೇನು ಅಂಥೇಳಿ ಸರಿಯಾಗಿ ಅವನಿಗೆ 2 ಹೊಡ್ತಾ ಹಾಕ್ಕೊಂಡು ಕೆಳಗೆ ಅವನ ಶರ್ಟ್ ಕಾಲರ್ ಹಿಡ್ಕೊಂಡು ಇಳಿಸ್ಕೊಂಡು ಹೋದರು. ಹೊಡ್ಕೊತ ಹೋದರು. ಸಿಕ್ಕೊಂಡು ಬಿದ್ದ. ಒಳ್ಳೇದಾಯಿತು ನೀವು ಹೇಳಿದ್ದು, ತುಂಬ ಮತ್ತೇನಾದ್ರು ಮಾಡಿದ್ನ ಅಂತ. ಇಲ್ಲ, ಏನೂ ಮಾಡಿಲ್ಲ ನನಗೆ, ಅಂದರೆ ಅವ್ನು ಏನು ಹೇಳ್ತಿದ್ದ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ ಹೇಳಿದೆ. ಒಳ್ಳೇದಾಯಿತು ನೀವು ಹೇಳಿದ್ದು ಅಂತ ಹೇಳಿ ಅವ್ರು ಕರ್ಕೊಂಡು ಹೋದರು. ನೋಡಿ, ಅಂದರೆ ಎಷ್ಟು ರೀತಿಯೆಲ್ಲ ಆಗುತ್ತೆ. ನಾವು ಒಬ್ಬರೆಲ್ಲ ಜರ್ನಿ ಮಾಡುವಾಗ ತುಂಬ ಒಂಥರ ಆಗುತ್ತೆ. ನನ್ನ ಮಕ್ಕಳು ಸಣ್ಣವರಿದ್ದರು, ನನಗೇನು ಅಂತ ಈಗ ರೂಢಿಯಾಗಿಬಿಟ್ಟಿದೆ. ನಾವು ಪ್ರತಿ ವರ್ಷಕ್ಕೊಂದು ಸರಿ 2 ಸರಿ ಟ್ರೈನಲ್ಲಿ ಹೋಗೋದು ಬರೋದು ಮಾಡಿ ಈ ಥರದ್ದು ಎಕ್ಸ್ಪೀರಿಯೆನ್ಸ್ ಎಲ್ಲ ಭಾಳ ಸರಿ ಏನೇನೋ ಆಗುತ್ತೆ, ಬೇರೆ ಥರದ್ದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಎಷ್ಟೋ ಸರಿ ಬಸ್ಸಲ್ಲಿ ಹೋಗಿರ್ತೀನಿ, ಲಾಂಗ್ ಜರ್ನಿ 24 ಗಂಟೆದು, ಅಥವಾ ಟ್ರೈನಲ್ಲಿ ಹೋಗುವಾಗ ಆಗುತ್ತೆ.
ಆದರೆ ನಾವು ಸ್ವಲ್ಪ ಧೈರ್ಯ ತೊಗೋಬೇಕು, ಹೆದರಬಾರ್ದು. ಹೆದರಿದ್ವಿ ಅಂದರೆ ಅವ್ರು ಮತ್ತು ಇದು ಮಾಡಿಬಿಡ್ತಾರೆ, ಅಂದರೆ ಇವರು ಹೆದರಿದ್ದಾರೆ ಅಂತ ನಮ್ಮನ್ನು ಮತ್ತೆ ಹೆದರಿಸ್ಲಿಕ್ಕೆ ನೋಡ್ತಾರೆ. ಅದ್ರ ಬದಲು ನಾವು ಇನ್ನೂ ಸ್ಟ್ರಾಂಗಾಗಿ ಧೈರ್ಯದಿಂದ ಇರಬೇಕು. ಆ ಟೈಮ್ನಲ್ಲಿ ನಾವು ಹ್ಯಾಂಡ್ಲ್ ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಹ್ಯಾಂಡ್ಲ್ ಮಾಡಬೇಕು ಇಂಥವ್ರನ್ನು. ನನಗೇನು ಅಲ್ಲಿ ಸಿಂಕ್ ಹತ್ರ ನಿಂತ್ಕೊಂಡಾಗ ಅವ್ನು ಏನೇನೋ ಮಾತಾಡ್ತಾಯಿದ್ರು, ನನಗೆ ಹೆದರಿಕೆ ಅಂತ ಆಗಿಲ್ಲ. ಆದರೆ ಏನು ಕೇಳ್ತಾನೆ ಫಸ್ಟ್ ನನಗೆ ಅರ್ಥನೇ ಆಗಿಲ್ಲ. ಆಮೇಲೆ ಸರಿಯಾಗಿ ಬೈದೆ, 2 ಸರಿ ಅವನಿಗೆ ಚೆನ್ನಾಗಿ ಬೈದು ಕಳಿಸಿದ್ದೆ. ನನಗೇನು ಆ ಥರ ಏನು, ಯಾಕೆಂದರೆ ಅವ್ರು ಏನೂ ಮಾಡೋಕ್ಕಂತೂ ಆಗಲ್ಲ. ಯಾಕೆಂದ್ರೆ ಟ್ರೈನಲ್ಲಿ ತುಂಬ ಜನ ಇರ್ತಾರಲ್ವ, ನಮಗೇನು ಮಾಡೋಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ನಮ್ಮ ಕಡೆ ಗಿಲ್ಡ್ ಏನಾದರೂ ಇದ್ದರೆ ಸ್ವಲ್ಪ ಸೇಫಾಗಿ ಇಟ್ಕೋಬೇಕು. ಆ ಟೈಮ್ನಲ್ಲಿ ಸ್ವಲ್ಪ ಅದೇ ಒಂದು ನಮಗೆ ಇದಿರುತ್ತೆ, ಅಂದರೆ ನಾವು ಗೋಲ್ಡ್ ಹಾಕ್ಕೊಂಡಿದ್ರೆ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು. ಅದೇ ಮೇನ್ ಆಗಿರುತ್ತೆ ಅಲ್ವಾ. ನಾನು ಅದ್ರ ನಂತರ ಸ್ವಲ್ಪ ನಾನು ಗಿಲ್ಡೆಲ್ಲ ಹಾಕ್ಕೊಂಡು ಬರೋದಿಲ್ಲ. ಬಂದ್ರೂ ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕಾಗುತ್ತೆ. ನಾವು ಏನಾಗಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು ಅವತ್ತು. ತುಂಬ ಈ ಥರದ್ದು ಎಕ್ಸ್ಪೀರಿಯೆನ್ಸ್ಗಳು ಆಗುತ್ತೆ. ಸ್ಟೇಷನಲ್ಲಿ ಕೂತ್ಕೊಂಡಿದ್ದಾಗ ಇನ್ನೊಂದು ಟ್ರೈನನ್ನು ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಒಂದು ಟ್ರೈನ್ ಇಳಿದು ನಾವು ಮತ್ತೊಂದು ಟ್ರೈನಿಗೆ ಅಂತ ವೆಯ್ಟ್ ಮಾಡುವಾಗ ಅಲ್ಲೂ ಯಾರಾದರೂ ಬಂದು ಏನೇನಾದ್ರು ಮಾಡೋದು ಎಲ್ಲ ಇರುತ್ತೆ. ಕೆಲವಂತರು ತಲೆ ಸರಿ ಇಲ್ಲದೆ ಹೋದವರು, ಒಂಥರ ಹುಚ್ಚರಂಥವ್ರೆಲ್ಲ ಬರ್ತಾರೆ. ಅಂಥವ್ರನ್ನೆಲ್ಲ ಸ್ವಲ್ಪ ನಾವು ಆರಾಮಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸುಮ್ಮನೆ ಅಲ್ಲಿ ಜನ ಇಲ್ಲದೇ ಇರೋ ಜಾಗದಲ್ಲಿ ನಾವು ಕೂತ್ಕೊಳ್ಳೇಬಾರ್ದು. ಸ್ವಲ್ಪ ರಶ್ ಇರುತ್ತಲ್ವ, ಜನಜಂಗುಳಿ ಇರುವಂಥ ಜಾಗದಲ್ಲಿ ಸ್ವಲ್ಪ ನಾವು ಎಲ್ಲ ಫ್ಯಾಮಿಲಿ ಇರ್ತಾರೆ ಅಂಥ ಜಾಗ ನೋಡಿನೇ ಕೂತ್ಕೋಬೇಕಾಗುತ್ತೆ ನಾವು. ಆವಾಗ ನಮ್ಗೆ ಸ್ವಲ್ಪ ಸೇಫಾಗಿರ್ತೀವಿ. ಈ ಒಬ್ಬರೇ ಒಂಟಿಯಾಗಿ ಅಥವಾ ಒಬ್ಬರಿಬ್ಬರು ಹೋದಾಗ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಥರದ್ದು ಭಾಳಷ್ಟು ನಡೆಯುತ್ತೆ. ನನಗೇನು ಆಗಿಲ್ಲ, ನಮ್ಗೆ ಯಾರಿಗೂ ಏನೂ ಆಗಿಲ್ಲ. ಅಂದರೆ ಏನಾದರೂ ಆಗಿಬಿಟ್ಟಿದ್ರೆ ಅಂತ ಒಂದೊಂದ್ಸರಿ ಅನಿಸುತ್ತೆ. ಏನಾದರೂ ಆ ಟೈಮ್ನಲ್ಲಿ ಏನೇನೋ ಯೋಚನೆ ಬರುತ್ತೆ. ನನ್ನ ಮಕ್ಕಳೆಲ್ಲ ಅಂದರು, ಅಮ್ಮ ನೀ ಎಷ್ಟು ಧೈರ್ಯದಿಂದ ಹೆಂಗೆ ಹ್ಯಾಂಡ್ಲ್ ಮಾಡಿದೆ, ಒಂಚೂರು ಹೆದರಿಕೆ ಹೆಂಗೆ ಅವನಿಗೆ ಬೈದುಬಿಟ್ಟಿಯಲ್ಲ, ಎಷ್ಟು ಜೋರಾಗಿ ಬೈದೆ ಅಂತೆಲ್ಲ ಆಮೇಲೆ ಅಂದರು. ನಾನು ಆ ಟೈಮಲ್ಲಿ ನನಗೆ ಧೈರ್ಯ ಬಂದುಬಿಡುತ್ತೆ, ನನಗೇನೂ ಭಯ ಆಗಲ್ಲ. ನಾನು ಸರಿಯಾಗಿ ಅವನಿಗೆ 2 ಕೆನ್ನೆಗೆ ಬಾರಿಸ್ಲಿಕ್ಕೂ ಬೇಕಾದರೂ ನಾನು ಹೆದರಲ್ಲ. ಅಷ್ಟು ನನಗೆ ಧೈರ್ಯನೂ ಬಂದುಬಿಡುತ್ತೆ, ನನಗೆ ತಾಕತ್ತು ಬಂದುಬಿಡುತ್ತೆ, ಹೇಗೋ ಗೊತ್ತಿಲ್ಲ. ಈ ಥರ ಒಂದು ನನ್ನ ಜೊತೆ ಆಗಿತ್ತು ಅಂತ ನಾನು ನಿಮ್ಗೆ ಹೇಳೋಣ ಅಂತ ಅನ್ನಿಸ್ತು, ಹೇಳಿದೆ. ಇದಾಗಿತ್ತು ಇವತ್ತಿನ ಒಂದು ಟ್ರೈನಿನ ಒಂದು ಕತೆ. ಒಂದು 2018 ಲಾಸ್ಟ್ ಅಥವಾ 19 ಇರಬಹುದು, ನನಗಷ್ಟು ಸರಿಯಾಗಿ ನೆನಪಿಲ್ಲ. 19 ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟಲ್ಲಿ ಹೇಳಿ. ಮತ್ತು ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸು, ಬ್ಯಾಡ್ ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆಗೆ ಯಾರ ಜೊತೆಗಾರೋ ನೀವು ಹೆದರ್ಕೊಂಡಿದ್ರೆ ಏನಾಗಿತ್ತು, ನಿಮಗೂ ಏನಾದರೂ ಈ ಥರ ಆಗಿತ್ತಾ, ಯಾರಿಗೂ ಆಗದೇ ಇರಲಿ ಅಂತ ನಾನು ಹೇಳ್ತೀನಿ. ಇಷ್ಟು ಹೇಳಿ ನಾನು ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಈ ಸ್ಟೋರಿನ ಕೇಳಿ, ಇಲ್ಲ ಅಂದರೆ ಏನು ಗೊತ್ತಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ. ಲೈಕ್ ಮಾಡಿ, ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.